ಎಲ್ರಿಗೂ ನಮಸ್ಕಾರ. ಡಿಸೆಂಬರ್ 25, 26, 27, 28 4 ದಿನಗಳ ಕಾಲ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಕ್ರೀಡಾ ಸಂಘ ಹಾಗೂ ಚಕ್ರವರ್ತಿ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ತುಮಕೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಇತಿಹಾಸ ಪ್ರಸಿದ್ಧವಾಗುವಂಥ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ ಹಾಗೂ ದಿವಂಗತ ಜಯರಾಮ್ ರಾವ್. ತುಮಕೂರು ಜಿಲ್ಲೆಯ ಒಂದು ಕ್ರಿಕೆಟ್ ಇತಿಹಾಸ ಅಂತ ಬಂದರೆ ಅದು ಡಾಕ್ಟರ್ ಜಯರಾಮ್ ರಾವ್ ಹಿರಿಯ ಜೀವಿ. ಕ್ರಿಕೆಟ್ಗಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿದಂತಹ ಈ ಒಂದು ಪುಣ್ಯಾತ್ಮನ ಹೆಸರಲ್ಲಿ ಈ ಒಂದು ವೇದಿಕೆಯನ್ನು ಮಾಡಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತುಮಕೂರಿನ ಎಲ್ಲ ಕ್ರೀಡಾಪಟುಗಳಿಗೆ, ಜಿಲ್ಲೆಯ ಕ್ರೀಡಾಪಟುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ತೇವೆ. ಮತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಗೆಳೆಯ ದೀಪು ಹೇಳ್ದಂಗೆ ಗ್ಯಾಲರಿ ಸಹ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಲೈವ್ ಕಾರ್ಯಕ್ರಮ ಮತ್ತು ಆಗಮಿಸುವ 16 ತಂಡಗಳಿಗೆ ಊಟದ ವ್ಯವಸ್ಥೆ, ಲಾಡ್ಜಿನ ವ್ಯವಸ್ಥೆ, ಎಲ್ಲ ರೀತಿಯ ಟೀ ಶರ್ಟ್ ಮತ್ತು ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ಜೊತೆಯಲ್ಲಿ ತುಮಕೂರಿನ ಎಲ್ಲ ಮುಖಂಡರುಗಳು ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು ಎಲ್ಲ ಜೊತೆ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಶ್ರೀಯುತ ಜ್ಯೋತಿ ಗಣೇಶ್ ಅವರು ಇರ್ಬೋದು, ಇಕ್ಬಾಲ್ ಅಹಮದ್ ಅವರು ಇರ್ಬೋದು, ಮತ್ತು PN ಕೃಷ್ಣಮೂರ್ತಿರವರು ಇರ್ಬೋದು, ಮತ್ತು ಶ್ರೀಯುತ ನೇತಾಜಿ ಶ್ರೀಧರ್ ಅವರು ಇರ್ಬೋದು, ಧನಿಯಾ ಕುಮಾರ್ ಇರ್ಬೋದು, ಎಲ್ಲ ಹೋರಾಟಗಾರರು, ಎಲ್ಲ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ಶಂಕರ್ ಮತ್ತು ನಮ್ಮ ಚೇತನ್, ರಂಜನ್, ಅರವಿಂದ್, ಕ್ಯಾಸನ್ ಅರವಿಂದ್, ಎಲ್ಲರ ಇದು ಹಿರಿಯರ ಒಂದು ಕ್ರಿಕೆಟ್ ತಂಡನೇ ಇದು. ಒಂದು ಹೆಚ್ಚು ಕಮ್ಮಿ ಇದು ಎಲ್ಲ ಕ್ರಿಕೆಟ್ಗೋಸ್ಕರನೇ ಬಹಳಷ್ಟು ಕಾಲ ಓಡಾಡಿದಂಥ ಆಟಗಾರರು ನರಸಿಂಹರಾಜರವರು. ಇಂಥವರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅಂತಲೇ ಒಂದು ಪ್ಲಾನ್ ಮಾಡಿ ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲ ಸಹಕಾರ ನಮಗಿರಲಿ. ಮತ್ತು ಟೂರ್ನಿಯಲ್ಲಿ ವಿಶೇಷವಾಗಿ ಆ ಉದ್ಘಾಟನೆ ದಿನದಂದು ಒಂದು ಮಹಿಳಾ ಪಂದ್ಯಾವಳಿಯನ್ನು ವಿಶೇಷವಾಗಿ ಆಯೋಜನೆ ಮಾಡ್ತಾಯಿದ್ದೀವಿ. ತುಮಕೂರಿನಲ್ಲಿ ಮಹಿಳಾ ಕ್ರಿಕೆಟರ್ಸ್ಗಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಎಲ್ಲರೂ ತುಮಕೂರಿನ ಎಲ್ಲ ತುಮಕೂರು ಜಿಲ್ಲೆಯ ಸಮಸ್ತ ಕ್ರೀಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಆಗಬೇಕು. ಮತ್ತು ನಿಮ್ಮೆಲ್ಲರ ಸಹಕಾರ ನಮಗಿರಬೇಕು ಅಂತ ನಾನು ಕೇಳ್ಕೊಳ್ತೀನಿ.